ಹೇಳಿದ್ರು, ನಾನು ಅಷ್ಟೇ ಮಾಡಬೇಕೇನೋ ಅಂದ್ಬಿಟ್ಟು ಅಷ್ಟೇ ಮಾಡಿದೆ. ಆಮೇಲೆ ಮಾತು ಕರೀತಾರೋ ಇಲ್ವೋ, ಇದೇನಪ್ಪ ಈ ಥರ ಆಯ್ತಲ್ಲ ಅಂತ ಒಂದು ಯೋಚನೆ ಬಂತು. ಎಲ್ಲ ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ, ನ್ಯೂಸ್ ಆಗ್ಬೋದು ಅಥವಾ ಏನು ಪತ್ರಿಕಾ ಮಾಧ್ಯಮ ಇರ್ಬೋದು, ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್, ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ನಡುವೆ, ಇಷ್ಟು ಸೋಷಿಯಲ್ ಮೀಡಿಯಾ ಅಂತೇನಿದೆ ಅದು. ರಶ್ಮಿ ಅವರ ಈಗ ತಾನೇ ಅವರು ಹೇಳಿದ್ರು ಸಖತ್ ಸತೀಶ್ ಕುಮಾರ್ ಅಂತ, ಅದೇ ನನ್ನ ತಲೆಗೂ ಬಂದಿತ್ತು, ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತಲ್ಲಿ ಹೇಳೋಣ, ಇದೊಂದು ಟೈಟ್ಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ. ಸೊ ಎನಿವೆ, ಅದು ನಿಮ್ಮ ಬಾಯಲ್ಲಿ ಬಂತದು, ಚೆನ್ನಾಗಿದೆ ಒಂಥರ ಪ್ರಾಸ. ಈಗ ತಾನೇ ನೀವು ನೋಡಿದ್ರಿ ಎಷ್ಟು ಜನ, ಎಲ್ಲ ಯಂಗ್ ಟ್ಯಾಲೆಂಟ್ಸ್, ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಷ್ಟೇ. ಸ್ವಲ್ಪ ಮುಜುಗುರದ ಸಂಕೋಚದ ಮುದ್ದೆಗಳು, ಆದರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಮೊದಲನೇ ಎರಡನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ವರ್ಕ್ಮೆನ್ಶಿಪ್ ಯಾವ ರೀತಿಲಿದೆ ಅಂತಂದರೆ, ಸತೀಶು ಕೂಡ ಮಾತು ಕಡಿಮೆ, ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ. ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ನಿಮ್ಮ ಮುಂದೆ ತನ್ನ ವಿಚಾರವನ್ನು ಸಿನಿಮಾದ ಬಗ್ಗೆ ಆಗಲಿ, ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ, ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಇಡೀ ತಂಡ. ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದೊಂದು ತಂದೆ ಮಗನ ಚಿತ್ರ, ತಂದೆ ಮಗನ ವಸ್ತುವನ್ನು ಒಳಗೊಂಡಂಥ ಒಂದು ಚಿತ್ರ. ಬಹಳ ಖುಷಿ ಕೊಡ್ತು ನನಗೆ. ಒಂದೇ ಸ್ಟ್ರೆಚ್ಚಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯಿತು ನನಗೆ. ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ, ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು. ಸೊ ಈವನ್ ರಘು ಭಾಳ ಎನರ್ಜೆಟಿಕ್ ಆ್ಯಂಡ್ ಏನು ಹೊಸ ಮುಖ ಅಂತ ಅನಿಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ. ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ, ಪ್ಲಸ್ ಏನೋ ನಿರ್ಮಾಣದಲ್ಲಾಗಲಿ ಅಥವಾ ನಿರ್ಮಾಣ, ಅಭಿನಯ ಮತ್ತು ಇಡಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು, ಒಂದು ಅನುಭವವನ್ನು ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ, ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರ ತಂಡ ರಂಗವಿಜಯ ಅಂತ, ರಂಗಭೂಮಿಗೆ ಸಂಬಂಧಪಟ್ಟಂಥ ಒಂದು ತಂಡ. ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿದನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ನನಗೂ ಖುಷಿ ಕೊಟ್ಟು, ಯಾಕಂದರೆ ಇಡೀ ಚಿತ್ರದ ತುಂಬ ಮಗನ ಜೊತೆಲೇ ನನ್ನ ಸನ್ನಿವೇಶಗಳು, ಸೀನ್ಸ್ಗಳು ಇರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯಿತು. ಆ್ಯಂಡ್ ಅವರ ಕೆಪಾಸಿಟಿ ಕೂಡ ಗೊತ್ತಾಯಿತು. ಬಹಳ ಸೌಮ್ಯವಾದ, ಸೌಜನ್ಯಯುತವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ, ಸಂಕೋಚದ ವ್ಯಕ್ತಿನೇ. ಗೌರವ ಇದೆ. ಇಡಿಯಾಗಿ ನನ್ನ ಒಂದು 15 ದಿವಸಗಳು ಏನೋ ನಾನು ಕೆಲಸ ಮಾಡಿದೆ, ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ, ಯಾವುದೇ ರೀತಿಯ ಒತ್ತಡಗಳನ್ನು ಹೇರಲಿಲ್ಲ, ಅಥವಾ ಅವರು ಪರಸ್ಪರ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ. ಬಹಳ ಸ್ಮೂತಾಗಿ ನಡ್ಕೊಂಡು ಹೋಯಿತು. ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ, ಅವ್ರ ಜೊತೆಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಸನ್ನಿವೇಶಗಳು ಇತ್ತು. ಖುಷಿ ಪಟ್ವಿ, ಚೆನ್ನಾಗಾಯಿತು ಒಟ್ಟಾರೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ನಮ್ಮ ಅರುಣ್ ಕುಮಾರ್ DOP ಎಲ್ಲರೂ ಸೈಲೆಂಟ್. ನಮಗೆ ಒಂದೊಂದು ಸರಿ ಅನುಮಾನ ಬರೋದು, ಇದೇನು ನಾವು ಮಾಡಿದ್ದು ಸರಿ ಇತ್ತಾ ಇಲ್ವಾ, ಏನಾದರೂ ಹೇಳ್ತಾರಾ ಇಲ್ವಾ, ಏನಾದರೂ ಇತ್ತು ಅಂತಂದರೆ ಅಲ್ಲಿ ಬಂದು ಒಂದು ಸುಮ್ಮನೆ ಒಂದು ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ಟರೆ. ಇನ್ನು ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿಲಿ ನೋಡ್ತೀವಿ ಅಂತಂದರೆ, ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ, ಕಿರುಚಾಟ ಜಾಸ್ತಿ ಇರುತ್ತೆ. ಅದು ಅವರವರು ಬೆಳೆಸ್ಕೊಂಬಂದಂಥ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು. ಬಟ್ ಇದು ಬಹಳ ಸೈಲೆಂಟ್ ಆದಂಥ ಒಂದು ತಂಡ. ಒಂದು ಹೇಳಬೇಕು ಅಂತಂದರೆ ಭಾಳ ಒಂದು ಗೌರವಯುತವಾದಂಥ ಒಂದು ತಂಡ. ಎಲ್ರಿಗೂ ಮಾತಾಡ್ಸ್ತಾ, ಗೌರವ ಕೊಡ್ತಾ, ಕೆಲಸವನ್ನು ಅಷ್ಟೇ ಸ್ಮೂತಾಗಿ ತೆಗೆಸ್ಕೊಂಡಂಥ ಒಂದು ಟೀಮ್.
ಸೊ ಇಷ್ಟು ಅಂತ ನಾನು ಅಂದ್ಕೋತೀನಿ. ಚಿತ್ರ ಭಾಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ ಮೊದಲನೇ ಸರಿ ಟೀಸರ್ನ ನೋಡಿದೆ, ಖುಷಿ ಆಯಿತು. ಎಷ್ಟೋ ಸಮಯ ನಾವು ಪಾತ್ರಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ನಿಮ್ಮ ಜೊತೆಲಿ ಕೂತ್ಕೊಂಡು ನಾವು ಕೂಡ ಈ ಥರದ ಟೀಸರ್ನಾಗಲಿ ಅಥವಾ ಚಿತ್ರವನ್ನು ಮೊದಲನೇ ಬಾರಿ ನೋಡುವಾಗ ಆಗುವಂಥ ಅನುಭವ ನಿಮಗೆ ಹೇಗೆ ಹೊಸದು, ನಮಗೂ ಅದೇ ರೀತಿಲಿ ಹೊಸದಾಗಿರುತ್ತೆ. ಸೊ ಈಗ ನೋಡಿದಾಗ ನನಗೆ ಭಾಳ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೇ ಕಾಣಿಸ್ತಾ ಇದೆ. ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆಲ್ ದ ಬೆಸ್ಟ್ ರೋಣ ಆ್ಯಂಡ್ ಸತೀಶ್, ರಘು, ಪ್ರಕೃತಿ ಆ್ಯಂಡ್ ಟು ಆಲ್ ಆಫ್ ಅಸ್. ಹಾಗೆ ಇವರು ಹೇಳಿದ ಹಾಗೆ ಒಳ್ಳೇದಾಗಲಿ. ನಮಸ್ಕಾರ, ಥ್ಯಾಂಕ್ ಯು. ಇದು ಸಾಮಾನ್ಯ ನಾನು ಮಾಡಿರೋ ಪಾತ್ರಗಳು ಸ್ವಲ್ಪ ವೈಬ್ರೆಂಟ್ ಆಗಿ, ಸ್ಟೈಲೈಸ್ಡ್ ಆಗಿ, ಸ್ವಲ್ಪ ಅರಚಾಟ ಕಿರುಚಾಟ ಇರುವಂತಹ ಕೆಲವು ಪಾತ್ರಗಳು. ಅದೊಂದು ಭಾಳ ಸ್ಟೈಲೈಸ್ಡ್ ಇದಕ್ಕೆ ಒತ್ತು ಕೊಟ್ಟಂಥ ಪಾತ್ರಗಳನ್ನು ನಾನು ಜಾಸ್ತಿ ಮಾಡಿದ್ದೀನಿ ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ಅದಕ್ಕೆ ತದ್ವಿರುದ್ಧ. ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ, ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ. ಆ್ಯಂಡ್ ಇಡಿಯಾಗಿ ಎಲ್ಲೋ ಬೇಕಾಗಿರುವಂಥ ಕಡೆ ಅದು ಕೂಡ ಕಡಿಮೆನೆ, ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸರ್ಲಿ ಕಂಡ ಒಂದು ಸನ್ನಿವೇಶ ಬಿಟ್ಟರೆ ಇಡಿಯಾಗಿ ಅದು ಭಾಳ ಸಾಫ್ಟ್ ಸ್ಪೋಕನ್ ಆಗಿ, ಅರ್ಚಾಟ ಕಿರ್ಚಾಟ ಇಲ್ದಲೆ ತುಂಬ ಬಹಳ ಒಳ್ಳೆಯ ಗುಣಗಳು ಉಳ್ಳಂಥ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಅಲ್ಲ, ಅದು ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅಂದ್ಕೋತೀನಿ. ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್, ಇದೆ. ಆ ಒಂದು ಅಂಶ ಬಿಟ್ಟರು ಅಂದರೆ ಯಾವ ಒಂದು ಏನಂತಾರೆ ಪ್ರಸಕ್ತ ವಿದ್ಯಮಾನಗಳಿಗೆ ಕುರಿತು ಏನಿಲ್ಲ. ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ. ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದರೂ ಕೂಡ ರಿಯಲಿಸಮ್ ಇದೆ ಅದರೊಳಗಡೆ. ಇಂಥದ್ದು ಅಂತ ಯಾವುದಕ್ಕೆ ಆಗಲಿ ಬೆರಳು ಮಾಡಿ ತೋರಿಸುವಂಥ ವಿಚಾರಗಳೇನಿಲ್ಲ. ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ವ್ಡ್ ವ್ಯಕ್ತಿನೇ, ತಂದೆ. ನಮ್ಮ ತಂದೆ ತಾಯಿ ಬೀರೇಶ್ವರ ಸ್ವಾಮಿ ಹಾಗೆ ಅಥರ್ವಣ ಕಾಟೇರಮ್ಮ ತಾಯಿ ಪಾದಗಳನ್ನ ನೆನೆಸ್ಕೊಂತ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಹಾಗೆ ನನ್ನ ಎಲ್ಲ ಸ್ನೇಹಿತರು, ಹಾಗೆ ಆರ್ಟಿಸ್ಟು ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತೀನಿ. ನನ್ನ ಹೆಸರು ರಘುರಾಜ ನಂದ ಅಂತ. ನನ್ನ ಊರು ಹೊಸಕೋಟೆ. ಸುಮಾರು 4-5 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದು ನಮ್ಮ ಮಾಲೂರು ವಿಜಯ್ ಸರ್ ನೇತೃತ್ವದಲ್ಲಿ ನಡೆಯೋ ರಂಗವಿಜಯ ಅನ್ನೋ ಸಂಸ್ಥೆಯಲ್ಲಿ. ಅದಾದ ನಂತರ ಅಲ್ಲಿ ನನಗೆ ವರ್ಕ್ಶಾಪ್ಗೆ ಕೃಷ್ಣಮೂರ್ತಿ ಕೌತಾರ್ ಸರ್ ಆಗಿರ್ಬೋದು, ಈ ಸಿನಿಮಾಕ್ಕೆ ಪ್ರಿಪ್ರೇಷನ್ ಅಂತ ಸದಾಶಿವ್ ನೀನಾಸಂ ಸರ್ ಹತ್ರ ಈ ಸಿನಿಮಾಕ್ಕೆ ಏನು ಬೇಕು ಅಂತ ಅದನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡಿ ಒಂದಷ್ಟು ದಿವಸ ವರ್ಕ್ಶಾಪ್ ಮಾಡಿ, ರಘು ಇಷ್ಟೇ ಮಾಡಬೇಕು, ಇಷ್ಟು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಂಥ ನಮ್ಮ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮೇನಾಗಿ ಈ ಸಿನಿಮಾನ ಮಾಡೋದಕ್ಕೆ ಕಾರಣ ನಮ್ಮ ಸತೀಶ್ ಅಣ್ಣ ಒಂದೊಳ್ಳೆ ಕಥೆನ ಬರ್ಕೊಂಡಿದ್ರು. ಆ ಕಥೆನ ನಾವಿಬ್ಬರು ಕೆರೆಬೇಟೆಯಲ್ಲಿ ಮಾಡ್ತಾ ಇದ್ದವಾಗ, ಅಂದರೆ ಕೆಲಸ ಮಾಡ್ತಿದ್ದಾಗ ಫ್ರೀ ಟೈಮ್ಸಲ್ಲಿ ಓಡಾಡ್ತಿದ್ದವಾಗ ಹೋಗೋದು, ಏನೋ ಒಂದು ಸ್ಕ್ರಿಪ್ಟ್ ನೋಡೋಣ ಅಣ್ಣ, ಏನೋ ಒಂದು ಮಾಡಬೇಕು ಎಲ್ಲ ಮಾಡಬೇಕು. ಸರಿ, ಪ್ರೊಡ್ಯೂಸರ್ಸ್ ಯಾರಿದ್ದಾರೆ? ಸೊ ನಾವು ಡಿಸೈಡ್ ಮಾಡಿದ್ದು ನಮ್ಮ ಟೀಮೇ ಒಂದು ಸೇರಿ, ಇದಕ್ಕೆ ಪ್ರೊಡ್ಯೂಸರ್ ಅಂತಿಲ್ಲ. ಸರ್ ಹೇಳಿದ್ರು ನಾನು ಮಾಡ್ತಿದ್ದೀವಿ, ನಮ್ಮ ತಂದೆ ಇದು ಆ ಥರ ಇಲ್ಲ ಸರ್, ಇದೊಂದು ಟೀಮ್ ವರ್ಕ್ ಸರ್. ಇದು ಪ್ರತಿಯೊಬ್ಬರು ನಾವೊಂದು 5-6 ಜನ ಇದ್ದೀವಿ, ಎಲ್ಲರೂ ಸೇರಿ ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಸಿನಿಮಾನ ಮಾಡಿದ್ದೀವಿ. ಒಳ್ಳೆ ಕಥೆನ ನಮ್ಮ ರಮೇಶ್ ಸರ್ ಮಾಡಿಕೊಟ್ಟಿದ್ದಾರೆ, ಜೊತೆಲಿ ನಮ್ಮ ಸತೀಶ್ ಅಣ್ಣ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಆದಿಮೂರ್ತಿ ಸರು ಒಳ್ಳೆ ಸ್ಕ್ರೀನ್ ಪ್ಲೇನ ಬರ್ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಸಿನಿಮಾದಲ್ಲಿ ಆಚೆ ಬಂದರೆ ನನಗೂ ಒಂದು ಹೆಸರಾಗುತ್ತೆ ಅಂತ ಅಂದ್ಕೊಂಡು ಈ ಸಿನಿಮಾನ ಮಾಡ್ತಾಯಿದ್ದೀನಿ ಸರ್. ಮತ್ತು ನಮಗೆ ಮ್ಯೂಸಿಕ್ ಸರ್, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಸರ್ಗೆ. ನಾವು ಕೆರೆಬೇಟೆಯಲ್ಲಿ ನೋಡಿದಾಗಿಂದ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈ ಸಿನಿಮಾಕ್ಕೆ ಅದೊಂದು ದೊಡ್ಡ ಸಪೋರ್ಟ್ ಥರ ನಿಂತಿದೆ. ಅದು ಬಿಟ್ಟರೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಇವರಷ್ಟು ಪೇಷನ್ಸ್ ಕ್ಯಾಮ್ರಾಮನ್ನ ನಾನು ಎಲ್ಲೂ ನೋಡಿಲ್ಲ ಸರ್. ನಾವು ಏನೇ ತಪ್ಪು ಮಾಡಲಿ, ರಘು ಈ ಥರ ಅಲ್ಲ, ಇದು ಸ್ವಲ್ಪ ಚೇಂಜಸ್ ಮಾಡಬೇಕು ರಘು ಅಂದರೆ ಎಷ್ಟೇ ಆಗಲಿ ಸರ್. ಇವಾಗ ಇನ್ನೇನು ಕಾಲ್ ಶೀಟ್ ಮುಗಿತಿರುತ್ತೆ 6 ಗಂಟೆಗೆ, ಅವರಲ್ಲಿ ಮಾತ್ರ ನಾನು ಗಾಬರಿ ನೋಡ್ತಿರಲ್ಲ ಸರ್. ಮಾಡು ರಘು, ಆರಾಮಾಗಿ ಮಾಡು,
ಈ ಥರ ಬೇಕು ಈ ಥರ ಬೇಕು. ಅವರು ಕೂಡ ಅಷ್ಟೇ ಫೋಕಸ್ಡ್ ಆಗಿ ಮಾಡ್ತಿದ್ರು. ಅದಾದ ನಂತರ ನಮ್ಮ ಎಡಿಟರ್ ಸರು ಅವರು ಒಂಥರ ಗಾಡ್ ಫಾದರೇ ಆಗಿದ್ದಾರೆ. ನಮಗೇನು ಗೊತ್ತಿಲ್ಲ ಸರ್ ಇಂಡಸ್ಟ್ರಿಯಲ್ಲಿ, ಅವರು ಒಂಥರ ನಮಗೆ ಸಪೋರ್ಟ್ ಕೊಡ್ತಾ ಈ ಥರ ಮಾಡಿ, ಈ ಥರ ಮಾಡ್ಕೊಳ್ಳಿ, ಎಡಿಟಿಂಗ್ ಈ ಥರ ಇದ್ರಲ್ಲಿ ಮಾಡೋಣ ಅಂತ ಒಳ್ಳೆ ಇದು ಮಾಡಿದಂಥ ನಮ್ಮ ಗಾಡ್ ಫಾದರ್ ಥರನೇ ಇದ್ರು ನಮ್ಮ ಈ ಸಿನಿಮಾ ಟೀಮ್ಗೆ. ಅದಾದಮೇಲೆ ನಮ್ಮ ಪ್ರವೀಣ್ ಸರು ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ, ಕಾ ಪಿಕ್ಚರ್ಸ್ ಅವರು ಒಂಥರ ನಮಗೆ ಹೆಂಗೆ ಅಂದರೆ, ನಮಗೆ ಹೆಂಗಿದು ಈ ಪ್ರೆಸ್ ಮೀಟ್ ಮಾಡೋಕ್ಕೂ ನಮ್ಗೆ ಐಡಿಯಾ ಇಲ್ಲ. ಈ ಐಡಿಯಾ ಈ ಥರ ಮಾಡಬೇಕು ರಘು, ಹಿಂಗೆ ಮಾಡಬೇಕು, ಈ ಥರ ನಾವು ಇದು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನಮ್ಮ ಪ್ರವೀಣ್ ಅಣ್ಣ. ಅವರಿಂದ ನಾವು ತುಂಬಾ ಕಲಿತಾ ಇದ್ದೀವಿ. ಯಾಕಂದರೆ ನಮಗೇನು ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಏನು ಮಾಡಬೇಕು ಇಲ್ಲಿ ಅನ್ನೋದು, ಕಲಿತಾ ಇರೋದು ನಮ್ಮ ಇವರಿಂದ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಮ್ಮ ಫೈಟ್ಸ್ಗೆ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿದ್ವಿ. ನಮಗೆ ಯಾವುದು ಬರಲ್ಲ, ಸಿನಿಮಾದಲ್ಲಿ ಕರೆಕ್ಟಾಗಿ ಬರಲೇಬೇಕು ಫೈಟ್ಸ್ ಅಂತೇಳಿ ನಮ್ಮ ಸರು, ನಮ್ಮ ಟೈಗರ್ ಶಿವು ಸರು, ಅವ್ರ ತಮ್ಮ ಆದಂಥ ಬಾಲ ಮಾಸ್ಟರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಫೈಟ್ಸು, ಒಂದು 3 ಫೈಟ್ಸು ನಮ್ಮ ಸಾಗರ್ ಮಾಸ್ಟ್ರೇ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿಕೊಟ್ರು ಅಂದರೆ ನಮಗೇನು ಅಷ್ಟೊಂದು ಸ್ಟ್ರೆಸ್ ಅನಿಸ್ಲಿಲ್ಲ ಸರ್. ಅದು ಆರಾಮಾಗಿ ಮಾಡ್ಬೋದು ರಘು, ಈ ಥರ ಮಾಡೋಣ ಫಸ್ಟೇ ಪ್ರಿಪೇರ್ ಆಗಿದ್ವಿ. ಕಿಕ್ಸು ಈ ಥರ ಬರಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದನ್ನು ಆರಾಮಾಗಿ ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ನಮ್ಮ ಆರ್ಟಿಸ್ಟು ಸರ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ಶರತ್ ಸರ್ ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು, ಮಾಲೂರ್ ವಿಜಯ್ ಸರ್ ಇರ್ಬೋದು, ವಜ್ರಧೀರ್ ಸರ್ ಇರ್ಬೋದು, ಆಮೇಲೆ ರಂಜನ್ ಶೆಟ್ಟಿ ಸರ್ ಇರ್ಬೋದು, ಬಾಲರಾಜ್ ಸರ್ ಇರ್ಬೋದು. ಇವರೆಲ್ಲ ಹೆಂಗಿದ್ರು ಅಂದರೆ ಸರ್ ಎಲ್ಲ ನಮ್ಮ ಟೀಮ್ ಥರನೇ ಇದ್ರು. ನಮಗೆ ಭಯ ಆಗ್ತಿತ್ತು ಸರ್ ಫಸ್ಟು, ಈ ಸೀನಿಯರ್ ಆರ್ಟಿಸ್ಟು ಹೇಗೆ ಮಾತಾಡಿಸ್ಬೇಕು, ಹೆಂಗೆ ಮಾತಾಡ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಸಾಕು, ಇವ್ರು ನಮ್ಮ ಥರನೇ ಇದ್ದಾರೆ, ಅಂದರೆ ನಾರ್ಮಲ್ ಥರನೇ ಇದ್ದಾರೆ. ಅವರು ನಮಗೊಂದು ದಿವಸ ತೊಂದರೆ ಕೊಟ್ಟಿಲ್ಲ, ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಆರ್ಟಿಸ್ಟ್ನು ಕೂಡ ನಾನು ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ನಮಗೆ ಹೆಂಗೆ ಅಂದರೆ ಸರ್, ಯಾರೂ ಇಲ್ಲಿ ಅವರೆಲ್ಲ ದುಡ್ಡುಗೋಸ್ಕರ ವರ್ಕ್ ಮಾಡಿಲ್ಲ ಸರ್. ಇಲ್ಲಿ ಎಲ್ಲ ಆರ್ಟಿಸ್ಟಿಗೂ ಅಷ್ಟೇ ಒಂದು ಟೀಮ್ ಅಂತ ಮಾಡಿದ್ದಾರೆ. ಸೊ ಅವ್ರನ್ನೂ ಮೇಲೆ ಕರ್ಕೋತೀನಿ ಸರ್ ನನ್ನ ಆರ್ಟಿಸ್ಟ್ಗಳನ್ನ. ಅದಾದಮೇಲೆ ನನಗೆ ಬ್ಯಾಕ್ ಸಪೋರ್ಟ್ ಬಂದು ನಮ್ಮ ಫ್ರೆಂಡ್ಸು, ಈ ಸಿನಿಮಾಗೆ ಏನು ಸಪೋರ್ಟ್ ಆಗುತ್ತೆ ಅಂತ ಅವರು ನಮ್ಮ ಹಿಂದೆ ಏನೇನು ಬೇಕೋ ಅದನ್ನೆಲ್ಲ ಕೆಲಸ ಮಾಡಿಕೊಟ್ಟಂತ ನನ್ನೆಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ ಪ್ರಸಾದ್. ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದವಳು, ಇವಾಗ ಸಿನಿಮಾಗೆ ಕಾಲಿಡೋ ಅಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಫಸ್ಟು ದೇವ್ರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ. ಅದೃಷ್ಟ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಮೊದಲನೇದಾಗಿ ನಾನು ಫಸ್ಟು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ, ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮತ್ತು ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ, BKR ಸಿನಿಮಾಸ್ ಅವ್ರಿಗೆ. ಅವರೇ ಫಸ್ಟ್ ಟೈಮ್ ಕಾಲಿಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನಲ್ಲಿ. ಆದರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡಿಕೊಡಿದ್ದಕ್ಕೆ. ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಸುಮಾರು ಅಂಶಗಳಿದೆ. ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು, ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತು ಅಪ್ಪ ಮಗನ ಮಧ್ಯ ಇರೋ ಒಂದು ಪ್ರೀತಿ, ಅದು ಮಾತ್ರ ಅಲ್ಲ, ಹೀರೋಯಿನ್ ಮತ್ತು ಅವಳ ಅಪ್ಪ ಮಧ್ಯ ಇರೋ ಒಂದು ಅಮೇಝಿಂಗ್ ಇಮೋಷ್ನಲ್ ಬಾಂಡಿಂಗ್ನ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್, ರಿಲಿಜಿಯಸ್ ಆಸ್ಪೆಕ್ಟ್, ಮತ್ತು ಇನ್ನೊಂದು ಏನಂದರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನು ನಾವು ನೋಡಿದ್ದೀವಿ. ಅದು ಹೊಸದಂತ ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾದಲ್ಲಿ ಹೊಸದೇನು ಅಂದರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಸೈನ್ಸ್ ಕೂಡ ರಿಲಿಜನ್ ಜೊತೆನೇ ನಿಲ್ಬೋದು ಅನ್ನೋದೊಂದನ್ನು ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ. ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟು ತುಂಬ ಸ್ಟ್ರಾಂಗ್ ಆಗಿದೆ. ಇಷ್ಟು ಅಂಶಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ 2 ಅವರ್ಸಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ಮ ಮುಂದೆ ತರ್ತಿದ್ದೀವಿ. ಸೊ ಎಲ್ರಿಗೂ ಈ ಟೀಮಲ್ಲಿ ವರ್ಕ್ ಮಾಡಿದವ್ರಿಗೆ, ಅರುಣ್ ಸರ್ ಆಗಿರ್ಬೋದು, ಗಗನ್ ಸರ್, ವಿಜಯ್ ಸರ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನ್ನ ಟೈಮ್ ಮತ್ತು ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಶರತ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಆ್ಯಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ, ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ನನಗೆ ವರ್ಕ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ BKR ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು. ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ. ಚಿಲ್ಲರ್ ಮಂಜು ಸರ್ನ ಬಿಟ್ಟೆ, ಸಾರಿ, ಅವ್ರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ಟಲ್ಲಿ ಅಂದರೆ ಐ ಥಿಂಕ್ ನಮಗೆ 60 ದಿನ ಏನು ವರ್ಕ್ ಮಾಡಿದೆವೋ
ಚಿಲ್ಲರ್ ಮಂಜು ಸರಿಂದ ಮತ್ತು ನಮ್ಮ ವಿನೋದ್ ಅವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು, ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ಬರು. ಸೊ ನಮ್ಮ 60 days ಎಫರ್ಟ್ ಏನು ಹಾಕಿದ್ದೀವೋ ನಿಮಗೆ ನಮ್ಮ ಟೀಸರಲ್ಲಿ ಇವಾಗ ಕಾಣಿಸಿದೆ, ಆ್ಯಂಡ್ ಮುಂದೆ ನಮ್ಮ ಥಿಯೇಟ್ರಲ್ಲೂ ಅಷ್ಟೇ ಇಂಪ್ಯಾಕ್ಟ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನನ್ನ ಪಾತ್ರ ಬಂದು ಕಾವ್ಯ ಅಂತ. ಸೊ ರೋಣ ಅನ್ನೋ ಏನು ಒಂದು ಹಳ್ಳಿ ದೇವಸ್ಥಾನ ಇದೆಯೋ ಅಲ್ಲಿಂದ ಓದಿ ಸಿಟಿಗೆ ಹೋಗಿದ್ದಾಳೆ. ಆದರೂ ನನಗಿಷ್ಟ ಆಗಿದೆ ಏನಂದರೆ ಸಿಟಿಲೇ ಸೆಟಲ್ ಆಗಿಬಿಟ್ಟಿಲ್ಲ. ಅವಳು ಏನು PhD ಮಾಡಿದಾಳೋ ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ. ಸೊ ಐ ಥಿಂಕ್ ಯಾರು ಏನಂದೆ ತಪ್ಪು ಹೇಳಿದ್ನಾ? ಇಲ್ಲ, ಅದು ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಯಾಕೆಂದರೆ ಎಷ್ಟೊಂದು ಜನ ಸಿಟಿಗೆ ಬಂದವ್ರು ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಈ ಒಂದು ಪಾತ್ರ ವಾಪಸ್ ಹೋಗಿ ಅಲ್ಲೇನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸೋಕ್ಕೆ ಟ್ರೈ ಮಾಡ್ತಿದ್ದಾಳಲ್ಲ, ಯಾರೇ ನೋಡಿದ್ರು ಅವರಲ್ಲೂ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಒಂದು. ಸೊ ನಾನು ಚೆನ್ನಾಗಿ ಮಾಡಿದರೆ ಜನಕ್ಕೆ ಅದು ಟಚ್ ಆಗ್ಬೋದು. ಕಳೆದ 40 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 8 ವರ್ಷದ ಬಾಲಕನಾಗಿದ್ದಾಗ ಉಮಾಶ್ರೀ ಅವರ ಜೊತೆ ಒಡಲಾಳ ನಾಟಕದ ಬಾಲಕಲಾವಿದನಾಗಿ ನಾನು ರಂಗಭೂಮಿಗೆ ಬಂದೆ. ಅವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿ ರಂಗಭೂಮಿಯಲ್ಲಿ ರಂಗಭೂಮಿ ನನ್ನುಸಿರು ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ. ನನ್ನ ಕೂಸು ಇವತ್ತು ರಘುರಾಜನಂದ. ಅದೊಂದು ನನಗೆ ಹೆಮ್ಮೆ ಅನಿಸುತ್ತೆ. ರಘುರಾಜನಂದನ ಆ ಬದ್ಧತೆ ಇದೆಯಲ್ಲ, ನಾನು ರಂಗಭೂಮಿಯಲ್ಲಿ ಒಂದು ಬದ್ಧತೆ ಇದೆ ಸರ್. ಟೈಮ್ ಸೆನ್ಸ್ ಅಂತ ನಾವು ಕರಿತೇವೆ ಅದನ್ನು. ರಿಹರ್ಸಲ್ ಅಂದರೆ 6 ಗಂಟೆಗೆ ರಿಹರ್ಸಲ್ ಅಂದರೆ ನನಗೆ CGK ಅವರು ಗುರುಗಳು. 6 ಗಂಟೆ ಅಂದರೆ 6 ಗಂಟೆಗೆ ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗುತ್ತೆ. 6 ಗಂಟೆ 1 ನಿಮಿಷಕ್ಕೆ ಯಾರು ಬಂದರೂ ಒಳಗೆ ಸೇರಿಸೋದಿಲ್ಲ. ಆದರೆ ರಘುರಾಜನಂದನಲ್ಲಿ ಇದ್ದಂತಹ ಬದ್ಧತೆ ಏನಂದರೆ 5:55ಕ್ಕೆ ಅಲ್ಲಿ ಇರ್ತಿದ್ದ. ಅದು ಅವನ ಬದ್ಧತೆ. ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ನಾಟಕವನ್ನು ಮಾಡಿದೆ. ಅದೊಂದು ಇಡೀ ದೇಶದಾದ್ಯಂತ ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಎಲ್ಲರೂ, ಸ್ವತಂತ್ರ ಹೋರಾಟ ಅಂದರೆ ಬೇರೆ ಬೇರೆ ಉತ್ತರ ಕನ್ನಡದ ಎಲ್ಲ ಉತ್ತರ ಪ್ರದೇಶಗಳ ಎಲ್ಲರ ಹೆಸರುಗಳನ್ನು ಹೇಳ್ತವೆ. ಆದರೆ ಕರ್ನಾಟಕದಲ್ಲಿ ಅದಕ್ಕಾಗಿ ದುಡಿದ ಮಡಿದ ಲಕ್ಷಾಂತರ ಜನರಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಸಿ 75ರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಒಂದು ನಾಟಕವನ್ನು ಕೊಟ್ವಿ. ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದಂಥವನು ರಘುರಾಜನಂದ. ಸೊ ಅವತ್ತಿಂದ ಒಂದೊಂದು ಕನಸಿತ್ತು, ಒಂದು ಒಳ್ಳೆ ಸಿನಿಮಾದ ಮೂಲಕ ಆತ ಹೊರಗೆ ಬರಬೇಕು ಅನ್ನುವಂಥದ್ದು. ಅದಕ್ಕೆ ಸಾಕಷ್ಟು ತಾಲೀಮನ್ನು ಮಾಡಿದ್ದ. ಆ ತಾಲೀಮಿನ ಪ್ರಯತ್ನದ ಕೆರೆ ಬೇಟೆಯಲ್ಲಿ ಒಂದು ಅತ್ಯುತ್ತಮ ಪಾತ್ರ ಅವನಿಗೆ ಸಿಕ್ತು. ಅಲ್ಲಿಂದ ಸತೀಶ್ ಅವ್ರನ್ನ, ಸೈಲೆಂಟ್ ಸತೀಶ್ ಅವ್ರನ್ನ ಜೊತೆ ಕರ್ಕೊಂಡು ಬಂದ್ಬಿಟ್ರು. ಸಖತ್ ಸತೀಶ್ ಅವ್ರನ್ನ. ನಿಜ ನೋಡಿ, ನಿಮ್ಗೆಲ್ರಿಗೂ ನಾನು ಹೇಳ್ತೇನೆ, ನಾವೆಲ್ಲ ರಂಗಭೂಮಿಯಲ್ಲಿರೋದ್ರಿಂದ ನಾವು ಮಾತಾಡೋದು ಭಾಳ ಸುಲಭ. ಯಾಕಂದ್ರೆ ನಮಗೆ ವೇದಿಕೆ ಸಿಕ್ತು ಅಂದರೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಮಗೆ ಮೈಕು ವೇದಿಕೆ 2 ಇದ್ರೆ ಸಾಕು, ಇನ್ನೇನು ಬೇಡ. ಆದರೆ ಆ ತಂಡ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರು ನನ್ನ ಹತ್ರ ಮಾತಾಡಬೇಕಾದ್ರೂ ಕೂಡ ಅವರು ಭಾಳಷ್ಟು ತೊದಲ್ತಾ ಇದ್ರು. ಬಹುಶಃ ಮೊದಲ ಹೆಜ್ಜೆ ಅವರು ಇಟ್ಟಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ, ಇಂತಹ ಅದ್ಭುತ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಿ. ಇದು ನನ್ನ ಪ್ರೀತಿಯ ಕೋರಿಕೆ. ಯಾಕೆಂದರೆ ಇವತ್ತು ನಾನು ಏನು ಅದ್ದೀನೋ, ನಾನು ಏನು ಮಾಡ್ತಿದ್ದೀನೋ ಅದಕ್ಕಿಂತ ಹೇಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಭಾಳ ಜನರಲ್ಲಿ. ನಾನು ಏನು ಮಾಡಬೇಕೋ ಅದನ್ನು ಮಾಡೋದಿಲ್ಲ. ಆದರೆ ಅತ್ಯದ್ಭುತವಾಗಿ ಕೆಲಸ ಮಾಡುವ ಶಕ್ತಿ ಸತೀಶ್ ಅವರಲ್ಲಿದೆ. ಅಷ್ಟೇ ನಿಷ್ಠೆಯಿಂದ ರಘುರಾಜನಂದ ಕೆಲಸ ಮಾಡಿದ್ದಾನೆ. ಪ್ರಕೃತಿ ಅಂತೂ ನಮ್ಮ ಮನೆಯ ಮಗಳಾಗಿದ್ಲು. ಎಷ್ಟು ಪ್ರೀತಿಯಿಂದ ಆಕೆ ನಮ್ಮ ಜೊತೆಗೆ ಒಂದಾಗಿದ್ಲು. ಇನ್ನು ಶರತ್ ಸಾರು, ನಾವು ಎಲ್ಲ ರಂಗಭೂಮಿಯಲ್ಲಿ ಜೊತೆಯಲ್ಲಿ ಬಂದವರು. ನನ್ನ ಅದೃಷ್ಟ, ನಾನು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವನಲ್ಲ, ಸೀರಿಯಲ್ಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ ಬಿಟ್ರೆ, ಕಳೆದ ಒಂದು ಇದರಲ್ಲಿ ಠಾಣೆ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದೆ. ಅದಾದಮೇಲೆ ಒಂದು ಒಳ್ಳೆ ಪಾತ್ರವನ್ನು ರಘುರಾಜನಂದ ನನಗಾಗಿ ಮೀಸಲಿಟ್ಟಿದ್ದ. ಅದು ಶರತ್ ಸರ್ ಅವ್ರ ಜೊತೆಗೆ ಅಭಿನಯಿಸುವಂಥ ಒಂದು ದೊಡ್ಡ ಅವಕಾಶ.
ಶರತ್ ಸರ್ ಅವರ ತಂದೆ ನಮಗೆಲ್ಲ ಗುರುಗಳು, ಲೋಹಿತಾಶ್ವ ಸರ್. ಅವರ ಆದರ್ಶಗಳು ನಮಗೆಲ್ಲ ಒಂಥರ ಬೆಳಕು ನಮ್ಮ ರಂಗಭೂಮಿಗೆ. ಸೊ ಆ ದೃಷ್ಟಿಯಲ್ಲೇ ಶರತ್ ಅವರು ನನಗೆ ಭಾಳ 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 ಆಪ್ತರು. ಇವತ್ತು ನಾವೆಷ್ಟು ಅಂದರೆ ಆ ಆತ್ಮೀಯತೆಯನ್ನು ಮಾತುಗಳಲ್ಲಿ ವರ್ಣಿಸೋದಕ್ಕೆ ಕಷ್ಟ ಆಗುತ್ತೆ. ಅವ್ರ ಜೊತೆಗೆ ಒಂದು ಅಭಿನಯವನ್ನು ಮಾಡುವಂಥ ಅವಕಾಶ ಸಿಕ್ತು. ಸೊ ಒಂದಂತೂ ಹೇಳ್ತಾನೆ, ಇದರಲ್ಲಿ ಸಸ್ಪೆನ್ಸ್ ಇದೆ, ನೀವು ಇಷ್ಟಪಡುವಂಥ ಥ್ರಿಲ್ಲರ್ ಇದೆ, ಅದರ ಜೊತೆಗೆ ರಾಜಕಾರಣ ಇದೆ, ಒಳ್ಳೆಯ ಸಂಗೀತ ಇದೆ, ಅದರ ಜೊತೆಗೆ ಒಂದಷ್ಟು ಪ್ರೀತಿಯ ಸೊಗಡು ಸೇರಿಕೊಂಡಿದೆ. ಎಲ್ಲದರ ಮಿಕ್ಸ್ ಮಸಾಲ ಖಂಡಿತ ಈ ಚಿತ್ರ ಕೊಡುತ್ತೆ. ರಘುರಾಜನಂದ ರಂಗಭೂಮಿಯ ಒಂದು ಕೊಡುಗೆ, ರಂಗಭೂಮಿಯಿಂದ ಬೆಳ್ಳಿ ತೆರೆಗೆ ಬರ್ತಾ ಇರುವಂಥ ಪುಟ್ಟ ಮಗು. ನನಗೆ ಮನಸ್ಸು ತುಂಬಿ ಹೇಳ್ತಾ ಇದ್ದಾನೆ, ಅವನನ್ನು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಇವತ್ತು. ಒಬ್ಬ ಒಳ್ಳೆಯ ನಟನಾಗಿ, ಒಬ್ಬ ಒಳ್ಳೆಯ ಕಲಾವಿದನಾಗಿ ಈ ಬೆಳ್ಳಿ ತೆರೆಯಲ್ಲಿ ಅವನನ್ನು ಉಳಿಸ್ಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ರಘುರಾಜನಂದ ನಮ್ಮ ರಂಗವಿಜಯ ತಂಡದಿಂದ ಬಂದಂಥ ಹುಡುಗ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಘುರಾಜನಂದ. ತುಂಬ ಥ್ಯಾಂಕ್ಸ್. ಇಡೀ ನಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ್, ಸಖತ್ ಸತೀಶ್, ಒಟ್ಟು ಇವತ್ತು ನಿಮಗೆ 2 ನಾಮಕರಣ ಆಯಿತು ಸರ್. ಇದನ್ನು ಇಂಡಸ್ಟ್ರಿಯಲ್ಲಿ ನೀವು ಬೆಳೆಸ್ಕೊತಾ ಹೋಗಿ, ಖಂಡಿತ ಇದು ನಿಮಗೆ ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತ ಅನಿಸುತ್ತೆ. ಇಡೀ ನಮ್ಮ ತಂಡಕ್ಕೆ, ರೋಣನಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ, ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ, ನಾನು ಅವ್ರನ್ನ ಫಸ್ಟು ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ. ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನಿಸುತ್ತೆ, ಅಂದರೆ ಆ್ಯಕ್ಚುಲಿ ಗೊತ್ತಿಲ್ಲ ಅನಿಸುತ್ತೆ. ಈಗ ತುಂಬ ಪರಿಚಯವಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಈ ಸಿನಿಮಾನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಇಷ್ಟು ದಿನ ಅವ್ರು ಹೇಳ್ದಂಗೆ ನಾವು ಕಿರುತೆರೆಯಲ್ಲಿ ಪಾತ್ರಗಳನ್ನ ಮಾಡ್ಕೊತಾ ಇದ್ವಿ. ನಾವು ಪ್ರತಿ ಸಲ ಕಿರುತೆರೆ ಮಾಡೋದೇ ಉದ್ದೇಶ ರಂಗಭೂಮಿಯಿಂದನೂ ಬಂದಿದ್ದು. ರಂಗಭೂಮಿಯಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿ, ಆಮೇಲೆ ಇಲ್ಲಿ ಕಿರುತೆರೆಯಲ್ಲಿ ಒಂದು 8 ವರ್ಷದಿಂದ ನಾವು ಮಾಡ್ತಾನೆ ಇದ್ವಿ. ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೆ ಇದ್ದೆ. ಅಂಥದ್ದೊಂದು ಒಳ್ಳೆ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಥ್ಯಾಂಕ್ಸ್ ಸತೀಶ್ ಬ್ರೋ ಹಾಗೂ ನಮ್ಮ ನಾಯಕ ನಟರಂಥ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ. ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂಥರ ನಾನು ಹೀರೋ ಥರನೇ ಈ ಸಿನಿಮಾದಲ್ಲಿ, ಹೀರೋ ಥರ ಅನ್ಬೋದು. ಹೀರೋನೇ ಬ್ರೋ? ಹೀರೋ. ಓಕೆ, ಥ್ಯಾಂಕ್ ಯು. ಅವ್ರು ಕೊಟ್ಟು ಎಲ್ಲ ಕಡೆ ನೋಡ್ತೀರ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋವಂಥ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ. ಟೀಸರ್ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಅಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಮತ್ತೊಮ್ಮೆ ಸತೀಶ್ ಬ್ರೋಗಾಗಿರ್ಬೋದು, ನಿಮ್ಮ ರಘು ಬ್ರೋಗಾಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮು ತುಂಬ ಒಳ್ಳೆ ಕೆಲಸ, ಕುಟುಂಬ ಇದ್ದಂಗೆ ಇತ್ತು ಹೇಳ್ದಂಗೆ. ನನಗೂ ಶರತ್ ಸರ್ ನೋಡಿದೆ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಭಯ ಇತ್ತು, ಹೆಂಗೋ ಏನೋ ಮಾಡೋದು ಅಂತ. ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ, ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬ ಸೌಮ್ಯವಾಗೇ ಮಾತಾಡ್ತಾ ಇದ್ರು. ಆ ಕಾನ್ಫಿಡೆಂಟು ನಮಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸರ್. ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಂಗೆ ಹೇಳ್ದಂಗೆ ಅವ್ರು ಸೈಲೆಂಟ್ ಅಂತಿದ್ರು ಸತೀಶ್ ಬ್ರೋ, ಅವರು ಕೆರೆಬೇಟೆಯಿಂದ ನೋಡ್ತಾ ಇದ್ದೀನಿ. ಅವ್ರು ವರ್ಕ್ ಮಾಡೋ ಸ್ಟೈಲೇ ಹಾಗೆ ತುಂಬ ಕೂಲಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಆಮೇಲೆ ಹೀರೋ ಬಗ್ಗೆ ಹೇಳಬೇಕಂದ್ರೆ, ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದ್ದೀನಿ. ಒಬ್ಬ ಒಳ್ಳೆ ಪ್ರತಿಭೆ, ಒಬ್ಬ ಒಳ್ಳೆ ನಾಯಕ ನಟ, ಸ್ಕ್ರೀನಲ್ಲೂ ಆಗಿರ್ಬೋದು, ಸ್ಕ್ರೀನಿಂದ ಆಚೆ ಆಗಿರ್ಬೋದು, ತುಂಬ ಒಳ್ಳೆಯ ವ್ಯಕ್ತಿತ್ವ. ನೀವು ಇರಬೇಕು ಬ್ರೋ ಇಂಡಸ್ಟ್ರಿಲಿ, ನಿಮ್ಮಂಥ ಪ್ರತಿಭೆಗಳು ಖಂಡಿತ ಬರಬೇಕು. ಯಾಕಂದರೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ಮ ಬಗ್ಗೆ, ನನ್ನ ಫ್ರೆಂಡ್ ಸರ್ಕಲಲ್ಲೂ ಹೇಳಿದ್ದೀನಿ. ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅಂಥವ್ರು ಗೆಲ್ಲಬೇಕು, ಅಂಥ ಅವರು ಸಿನಿಮಾಗೆ ಬರಬೇಕು, ಒಳ್ಳೊಳ್ಳೆ ಪ್ರೊಡಕ್ಷನ್ ಬರಬೇಕು ಅಂತ. ಖಂಡಿತ ಬ್ರೋ, ನಿಮ್ಗೆ ಒಳ್ಳೇದಾಗತ್ತೆ. ಒಳ್ಳೆ ಸಿನಿಮಾ ಮಾಡಿದಿರಿ, ಒಳ್ಳೆ ಪ್ರಯತ್ನ ಮತ್ತು ಡೆಡಿಕೇಟ್. ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದರೆ ಬರೀ ಆ್ಯಕ್ಟ್ ಮಾಡಿ ಸೈಡ್ಗೆ ಹೋಗ್ಬೋದಿತ್ತು, ಬಟ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಒಂದು ಸೆಟ್ಟಿಂದ ಹಿಡಿದು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ ಯು. ಹಾಗೆ ಪ್ರಕೃತಿ ಅವರು ಕೂಡ
ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇಡೀ ಟೀಮ್ ಸಪೋರ್ಟಿವ್ ಆಗಿದೆ. ಮಾಲು ಸರ್ ಆಗಿರ್ಬೋದು, ಇಡೀ ಗೀತಾ ಮೇಡಮ್ ಆಗಿರ್ಬೋದು, ಇಡೀ ತಂಡ ತುಂಬ ಕೆಲಸ ಕೊಟ್ಟಿದೆ. ಆದಿ ಸರ್ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಕತೆ ಬಗ್ಗೆ ಡೀಟೇಲ್ಸ್ ಇದೆ, ಡೌಟ್ ಇದ್ದ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳ್ತಾಯಿದ್ರು. ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಖುಷಿಯಾಗಿ ಒಂದೇ ಕುಟುಂಬದ ಥರ ಕೆಲಸ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಇದೇ ಸಿನಿಮಾ ಅಷ್ಟೇ ಸರ್. ನಾನು 10th ಆದಾಗಿಂದನೂ ನಾಟಕದಲ್ಲೇ ಇದ್ದೀನಿ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸೀರಿಯಲ್ಸು ಮಾಡ್ತಿದ್ದೆ. ಅದಾದ್ಮೇಲೆ ಕೆರೆಬೇಟೆ, ಅದಾದ ನಂತರ ಸಣ್ಣ ಪುಟ್ಟದಲ್ಲಿ ಜೂನಿಯರ್ ಆರ್ಟಿಸ್ಟ್ ಕೂಡ ಮಾಡಿದ್ದೀನಿ. ಅದು ಕಬ್ಜಾದಲ್ಲಿ ಒಂದು ಸಣ್ಣ ಆ ಥರ ಬಂದು ಹೋಗಿದ್ದೀನಿ. ಅದಾದ ನಂತರ ಜಾಸ್ತಿ ಇಲ್ಲೇ ಸರ್ ಮಾಲೂರು ವಿಜಯ್ ಸರ್ ಟೀಮಲ್ಲಿ. ಸರ್ ನಮ್ಮ ಟೀಮ್ ವರ್ಕ್ ಸರ್, ನಾವು ಟೀಮ್ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ನಾವು 5 ಜನ ನಮ್ಮ ಫ್ರೆಂಡ್ಸೇ ಸರ್. ನನ್ನ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಅವರೆಲ್ಲ. ಯಾಕಂದರೆ ಈಗ ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಮಾಡಲೇಬೇಕಾಗಿತ್ತು ಸರ್. ಈಗ ಯಾರು ನಾನು ಈಗ ಹೋಗಿದ ತಕ್ಷಣ ಮಾಡ್ತಾರೆ ಅಂತ ಇಲ್ಲ. ಸೊ ನಾವೇ ಮಾಡ್ಕೊಂಡು ಪ್ರೂವ್ ಮಾಡೋಣ ಅಂತ ಬಂದಿದ್ದೀವಿ ಸರ್. ಫುಲ್ ಕಂಪ್ಲೀಟ್ ಇದೆ ಸರ್, ರಿಲೀಸ್ಗೆ ರೆಡಿ ಇದೆ. ಸೆನ್ಸರ್ ನಡೀತಾ ಇದೆ ಸರ್. ಇನ್ನೊಂದು 5 ಡೇಸಲ್ಲಿ ಬರುತ್ತೆ. ಅದು ನವಂಬರಲ್ಲಿ ಬರುತ್ತೆ ಸರ್. ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಬಟ್ ನವಂಬರಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಬನ್ನಿ ಎಲ್ಲ ನಮ್ಮ ಆರ್ಟಿಸ್ಟ್ ಟೀಮು ಬನ್ನಿ. ಶಶಾಂಕ್, ಮಧು, ಲಿಖಿತ್, ಮಂಜು ಆರ್ಟಿಸ್ಟ್ ಅನ್ಕೊಂಡ್ಬಿಟ್ಟೆ. ಡಿಜಿಟಲ್ ಪಿಕ್ಚರ್ ಅವರು ಎದ್ದು ನಿಂತ್ಕೊಂಡ್ಬಿಟ್ರು ಆರ್ಟಿಸ್ಟ್ ಬನ್ನಿ ಅಂದಿದ ತಕ್ಷಣ. ಬನ್ನಿ ಎಲ್ಲ ಅವರು. ನನ್ನ ಹೆಸರು ಹಿತೇಶ್ ಅಂತ. ಇದು ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಈ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಎಲ್ಲೂ ಏನೂ ತೊಂದರೆ ಆಗದಿರೋ ಥರ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಹೆಸರು ಅಭಿಷೇಕ್ ಆರ್ಯ ಅಂತ. ನಂದು ಇದು 3ನೇ ಸಿನಿಮಾ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಟೀಮ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನಾನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಇಬ್ಬರು ಫ್ರೆಂಡ್ಸ್. ನಾನು ರಘು. ಸೊ ನಾವು ರಂಗವಿಜಯದಿಂದ ಫ್ರೆಂಡ್ಸ್ ಆಗಿ ಬಂದು ಅಲ್ಲಿಂದ ಶುರುವಾಗಿದ್ದ ಸ್ನೇಹ ಇವಾಗ ಸಿನಿಮಾದವರೆಗೂ ಬಂದಿದೆ. ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ, ಹೊಸಬರೆಲ್ಲ ಸೇರಿ ಒಂದು ಹೊಸ ಪ್ರಯತ್ನವನ್ನು ಪಟ್ಟಿದ್ದೀವಿ. ಹಲವಾರು ಆಸೆ ಕನಸುಗಳನ್ನ ಕಟ್ಕೊಂಡು ನಿಮ್ಮ ಮುಂದೆ ಬಂದು ನಾವು ನಿಂತಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಖಂಡಿತವಾಗ್ಲೂ ನೀವು ದುಡ್ಡು ಕೊಟ್ಟು ಬಂದು ನೋಡಿದರೆ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ. ಹಾಗಾಗಿ ನಮ್ಮ ಕೆಲಸನ ನಾವು ಮಾಡಿದ್ದೀವಿ. ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಸಿನಿಮಾನ ಆದಷ್ಟು ಹೆಚ್ಚು ಪ್ರಮೋಟ್ ಮಾಡಿ. ಆ್ಯಂಡ್ ನಮ್ಮಂಥ ಹೊಸಬರಿಗೆ, ಹೊಸ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದರೆ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಶೆಟ್ಟಿ ಅಂತ. ಈ ಫಿಲಮಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಗೂಗಲ್ ಪ್ರಕಾಶ್ ಅಂತ. ಆ್ಯಂಡ್ ಈ ಕ್ಯಾರೆಕ್ಟರ್ ಬರೆದು ನನಗೊಂದು ಆಪರ್ಚುನಿಟಿ ಕೊಟ್ಟ ಸತೀಶ್ ಸರ್ಗೆ, ಆದಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಂಟೈರ್ ಟೀಮ್, ರಘುಬ್ರೋ ಜೊತೆ ಕೆಲಸ ಮಾಡೋದು ತುಂಬ ಕಂಫರ್ಟ್ ಅನ್ಸುತ್ತೆ ನನಗೆ ಯಾವಾಗೂ. ಅಲ್ಲಿಂದ ಆಚೆಗೂ ನಂಗೆ ಒಳ್ಳೆ ಫ್ರೆಂಡ್ ಅವರು. ಸೊ ದಿಸ್ ವಾಸ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದರೆ ನನ್ನ ಸ್ನೇಹಿತ ಆದ ಶಶಾಂಕಿಂದ ರಘು ಪರಿಚಯ ಆದ. ಇವತ್ತು ಇಲ್ಲಿ ಬಂದು ರಘು ಜೊತೆ ನಾನು ತುಂಬ ಒಳ್ಳೆಯ ಫ್ರೆಂಡ್ಶಿಪ್ಪಲ್ಲ ಇದ್ದೀನಿ. ಇವಾಗ ನಾನು ಕೆಲವೊಂದು ಚಿಕ್ಕ ಸಿನಿಮಾ ಅದು ಇದು ಮಾಡ್ಕೊಂಬಂದೆ. ಸಿನಿಮಾದಲ್ಲಿ ಮಾಡಬೇಕು, ಬೆಳಿಬೇಕು ಅಂತ ತುಂಬ ಆಸೆ ಇದೆ. ಇದರಲ್ಲಿ ನಂಗೆ ಚಾನ್ಸ್ ಕೊಟ್ಟಿದ್ದ ರಘು ಆಗಿರಲಿ, ಸತೀಶಣ್ಣಗಾಗಲಿ ತುಂಬ ಥ್ಯಾಂಕ್ಸು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದು ನಮ್ಮ ಆರ್ಟಿಸ್ಟ್ ಟೀಮ್ ಆಗಿರುತ್ತೆ. ದಯವಿಟ್ಟು ಸರ್, ಹೊಸ ಹುಡುಗರೆಲ್ಲ ಸೇರಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ನಿಮ್ಮ ಕೈಯಲ್ಲಿದೆ ಸರ್ ಗೆಲ್ಸೋದು. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಜೈ ಕರ್ನಾಟಕ, ಜೈ ಬೀರಪ್ಪ. ಕೆಲಸ ಮಾಡ್ತಿರೋರು ಮತ್ಸ್ಯಗಂಧ ಅನ್ನೋ ಸಿನಿಮಾದ ಜವಾಬ್ದಾರಿನ ಹೊತ್ಕೊಂಡಿದ್ರು. ಇದು ಅವರ 2ನೇ ಸಿನಿಮಾ. ರೋಣ ಸಿನಿಮಾದ ಜವಾಬ್ದಾರಿಯನ್ನ ಇವಾಗ ಹೊತ್ಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಆಗ್ಲೇ ಅನೌನ್ಸ್ ಮಾಡ್ಬೇಕಾದ್ರೆ ಕನ್ನಡ ಪಿಕ್ಚರ್ ಅರ್ಪಿಸುವ ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಆಯ್ತು. ಕನ್ನಡ ಪಿಕ್ಚರ್ನ ಪ್ರವೀಣ್ ಏಕಾಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸರ್ ಬನ್ನಿ. ನಮಸ್ಕಾರ ಎಲ್ರಿಗೂ. ನನ್ನ ಬಳಗ ಇವತ್ತು ನಾನು ಪ್ರೆಸೆಂಟ್ಸ್ ಮಾಡ್ತಾ ಇದ್ದೀನಿ. ಕನ್ನಡ ಪಿಕ್ಚರು ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನೇ ಇದ್ರೂ ಅದು ನನ್ನ ಬಳಗ, ಮಾಧ್ಯಮ ಬಳಗ. ನಾನು ಅಲ್ಲಿಂದ ಬಂದವನು. ಸೊ ಒಂದು ಪತ್ರಿಕೆಯಿಂದ ಶುರು ಮಾಡಿ, ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ, ಒಂದು ಚಾನಲ್ಗಳಲ್ಲಿ ಕೆಲಸ ಮಾಡಿ, ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು. ಜೊತೆಗೆ ಈ ಮಾರ್ಕೆಟಿಂಗು, PR ಅನ್ನೋದು. ನಾನು ಆ್ಯಕ್ಚುಲಿ TV9 ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ಅನಿಸೋದು
ಈ ಥರದೊಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರೂ ಇಲ್ವಲ್ಲ, ಅಥವಾ ಒಂದು ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡೋಕ್ಕೆ ಯಾರೂ ಇಲ್ವಲ್ಲ ಅಂತ. ಯಾಕೆಂದರೆ ತುಂಬ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ, ಅವರ ಮುಗ್ಧತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಆದರೆ ಅದನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಸಂಸ್ಥೆನ ಶುರು ಮಾಡಿದ್ದೆ ಸಿನಿಮಾಗೋಸ್ಕರ ಅಂತಲೇ ಮಾಡಿದ್ದು. ಹೋದ ವರ್ಷ ಮತ್ಸ್ಯಗಂಧ ಅಂತ ಒಂದು ಮಾಡಿದ್ವಿ. ಸೋಲು ಗೆಲುವು ಸೆಕೆಂಡ್ರಿ, ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದ್ದಾವೆ ಉದ್ಯಮದಲ್ಲಿ, ಅದ್ರ ಜೊತೆ ನಿಲ್ಲಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಹಾಗಾಗಿ ಯಾರೇ ಬಂದರೂ ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತು ಅದು ಏನಾಗಿದೆ ಅನ್ನೋದನ್ನ ನೋಡಿನೇ ಈ ಒಂದು ಕೆಲಸನ ಮಾಡೋಕ್ಕೆ ಮುಂದೆ ಆಗಿರ್ತೀವಿ. ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ, ಅಂದರೆ ಕೆರೆಬೇಟೆ ಸಿನಿಮಾ ಆಗಿತ್ತು, ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ರು, ಹೀಗೆ ಒಂದು ಸಿನಿಮಾ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅವರು ರಂಗಭೂಮಿ ಹಿನ್ನೆಲೆ ಮತ್ತು ಅವರ ನಿಷ್ಠೆ, ಶ್ರದ್ಧೆ, ಅವ್ರು ಕಲ್ತಿರುವಂಥ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬ ಹತ್ತಿರ ಆದರು. ಸೊ ಹಾಗಾಗಿ ತುಂಬ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ. ಅವರು ಒಂದು ಕತೆ ಹೇಳಿದರು, ಈ ಕತೆ ಒಂದು ಕಲ್ಲು, ಮತ್ತು ಅಂದರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ, ಧಾರ್ಮಿಕ ವಿಷಯ ಇದೆ, ರಾಜಕೀಯ ವಿಷಯ ಇದೆ, ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಆ ಥರದ್ದೊಂದು ಸಿನಿಮಾ ಇದಾಗಿದೆ. ಪಾಪ ಡೈರೆಕ್ಟ್ರು ನರ್ವಸ್ ಆಗಿದ್ರು, ಮತ್ತು ತುಂಬ ವಿಷಯಗಳನ್ನು ಹೇಳೋದಕ್ಕೆ ಒದ್ದಾಡ್ತಿದ್ರು. ಬಟ್ ಒಳ್ಳೆ ಕೆಲಸಗಾರ ಅವರು, ಒಳ್ಳೆ ರೈಟ್ರು ಕೂಡ. ಆಮೇಲೆ ರಘು ಬಗ್ಗೆ ಹೇಳಬೇಕು. ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದರೆ ಅವರಲ್ಲಿರೋ ಮುಗ್ಧತೆ ಮತ್ತು ಅವರ ನಿಷ್ಠೆ, ಸಿನಿಮಾ ಮೇಲಿರೋ ಅವ್ರ ಉತ್ಸಾಹ, ಅವ್ರ ಜೊತೆಗೆ ನಾನು ಟ್ರಾವೆಲ್ ಮಾಡೋದು ರೀತಿ ಮಾಡ್ತು. ಆ್ಯಂಡ್ ತುಂಬ ಅಂದರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು, ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವೇನು ಕರಿತೀವಿ, ಅದನ್ನು ಮಾಡೋದು ಪ್ರೇಕ್ಷಕರು ಮತ್ತು ನಾವು ಮಾಧ್ಯಮದವರು. ಸೊ ಆ ರೀತಿಯಾದಂಥ ಒಂದು ವಿಚಾರಕ್ಕೆ ಬರುತ್ತಾದರೆ, ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂತು, ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತು ಮಾಧ್ಯಮ. ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋಂಥ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ವಿಷಯ ಇದೆ ಸಿನಿಮಾದೊಳಗಡೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ. ಈ ಥರದ ಸಿನಿಮಾಗಳಿಗೆ, ಹೊಸಬರಿಗೆ, ಹೊಸ ಥರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿರುತ್ತೆ. ಸೋಲು ಗೆಲುವು ಸೆಕೆಂಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರೋಂಥ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಪ್ರತಿಯೊಂದು ಸಿನಿಮಾಗೂ, ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರೋಂಥ ಪ್ರೀತಿ, ಅಂದರೆ ಸರಿ ತಪ್ಪುಗಳನ್ನು ತಿದ್ದುವ ರೀತಿ ಎಲ್ಲವೂ ತುಂಬ ಸೂಕ್ಷ್ಮ ಗಮನಿಸ್ತಾ ಬರ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ರೋಣ ಸಿನಿಮಾದಲ್ಲಿ ಒಂದು ಕ್ಷೇತ್ರದ ಹೆಸರು ಸರ್. ಇದು ಆ್ಯಕ್ಚುಲಿ ಒಂದು 2 years ಬ್ಯಾಕ್ ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಸರ್. ಸ್ಕ್ರಿಪ್ಟ್ ಮಾಡಿದ್ಮೇಲೆ ಹೀರೋ ಯಾರಂತ ಹುಡುಕ್ತಾ ಇರುವಾಗ ನಾವು ಫ್ರೆಂಡ್ ಅವರ ರಘು ಅಂತ ಸಿಕ್ಕಿದೆ ಸರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಸೊ ಒಂದು 65 ದಿನ ಶೂಟ್ ಮಾಡಿದ್ವಿ ಸರ್. ಹೊಸಕೋಟೆ ಹತ್ರ ಅಕ್ಕಪಕ್ಕ ಹಳ್ಳಿಯಲ್ಲಿ ಶೂಟ್ ಮಾಡಿದ್ದೀವಿ ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ DOP ಸರ್ ಅರುಣ ಸರ್ ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಎಡಿಟ್ರು ಸರ್ ಜ್ಞಾನೇಶ್ ಸರ್ ಅಂತ ಅವರು ಬಂದಿಲ್ಲ, ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಂಗ್ಗಳು ಸರ್ ಕಿನ್ನಲ್ ರಾಜ್ ಸರ್ ಆಗಲಿ, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಆಮೇಲೆ ಭರ್ಜರಿ ಚೇತನ್ ಸರ್ ಬರ್ತಿದ್ದಾರೆ ಸರ್. ಸೊ ಎಲ್ಲ ಸಖತ್ತಾಗಿದೆ ಸರ್. ಇನ್ನೊಂದು ಎಲ್ಲ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ ಸರ್. ಸರ್ ನಾನು ಒಂದು 9 yearsಯಿಂದ ವರ್ಕ್ ಮಾಡ್ತಾಯಿದ್ದೀನಿ ಸರ್. ಅಸಿಸ್ಟೆಂಟ್ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಆಮೇಲೆ ಶಾರ್ಟ್ ಏನು ಸರ್ ಲಾಸ್ಟ್ ಒಂದು ಕೆರೆಬೇಟ್ ಅಂತ ವರ್ಕ್ ಮಾಡಿದ್ದೀವಿ ಸರ್. ಒಬ್ಬರ ಹತ್ರ ವರ್ಕ್ ಮಾಡಿಲ್ಲ ಸರ್. ಆಮೇಲೆ ಶಾರ್ಟ್ ಮೂವೀಸು, ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್. ಸರ್ ದೇವಿ ಕತೆ ಅಂತಲ್ಲ ಸರ್, ಪೊಲಿಟಿಕಲ್ ಡ್ರಾಮಾ, ದೇವಿದು ಅಂಶ ಬರುತ್ತೆ, ಸೈನ್ಸು ಬರುತ್ತೆ ಸರ್, ಸೋಷಲ್ ಪ್ರತಿಯೊಂದು ಬರುತ್ತೆ ಸರ್ ಇದರಲ್ಲಿ. ಸರ್ ರೋಣ ಒಂದು ಕ್ಷೇತ್ರದ ಹೆಸರು ಸರ್, ಅದು ಒಂದು ಪವರ್ ಆದ ಒಂದು ಇದು ಬೇಕಿತ್ತು ಸರ್ ನಮಗೆ. ಹೌದು ಸರ್, ಊರ ಹೆಸರು ಸರ್. ಸರ್ ಇವತ್ತಿಂದ ನಿಮ್ಗೊಂದು ಟೈಟಲ್ ಸರ್, ನಮ್ಮ ಎಲ್ಲ ಮಾಧ್ಯಮದವ್ರ ಪರವಾಗಿ, ಸಖತ್ ಸತೀಶ್ ಕುಮಾರ್. ಸಖತ್ ಸತೀಶ್ ಕುಮಾರ್ ಸರ್. ಒಂದು ಸಿನಿಮಾ ಟೀಮು ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಬೆನ್ನ ಹಿಂದೆ ನಿಂತಿರುವಂತ ನಿಮ್ಮ ಟೀಮ್ನ ನೀವೇ ವೇದಿಕೆಗೆ ಕರಿಬಹುದಾ? ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಸರ್ ಬನ್ನಿ ಸರ್, ಅರುಣ್ ಸರ್ ಬನ್ನಿ ಸರ್, ನಮ್ಮ ಟೀಮ್ ಎಲ್ಲ ಬನ್ನಿ, ಡೈರೆಕ್ಷನ್ ಟೀಮು, DOP ಟೀಮು ಸರ್, ಕಿನ್ನಲ್ ಸರ್ ಬನ್ನಿ. ಇಷ್ಟು ಸಾಫ್ಟ್ ಆಗಿ ಮಾತಾಡೋ ಡೈರೆಕ್ಟರ್ನ ಫಸ್ಟ್ ಟೈಮ್ ನೋಡ್ತಿರೋದು ಅನ್ಸುತ್ತೆ ಸರ್ ನಾನು. ಇಲ್ಲ ಡಿಪೆಂಡ್ ಸರ್, ಆಲ್ಮೋಸ್ಟ್ 1 take 2 take ಮುಗಿಸಿದ್ದಾರೆ, ಯಾರು ನಂಬರ್ ಆಫ್ ಟೇಕ್ಸ್ ಜಾಸ್ತಿ ತಗೊಂಡಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿನ್ನಲ್ ರಾಜ್ ಅಂತ, ಸಿನಿಮಾ ಸಾಹಿತಿ. ಈ ಚಿತ್ರದಲ್ಲಿ ಒಂದು ಹಾಡು ಬರ್ತಿದ್ದೀನಿ. ಸಿನಿಮಾ ಬಂದ್ಬಿಟ್ಟು ರೋಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ತಂದೆ ಮಗನ ಘಟನೆ.
ತಂದೆ ಊರಿಗೆ ಏನು ಕಷ್ಟಪಡ್ತಾರೆ, ಜೊತೆಗೆ ಮಗ ಅವ್ರಿಗೇನು ಬೆನ್ನೆಲುಬಾಗಿ ನಿಂತಿರ್ತಾರೆ, ಅವರಿಬ್ಬರು ಸಂಬಂಧನೇ ಹೇಳೋದನ್ನ ಒಂದು ಘಟನೆನ, ಜೊತೆಗೆ ಅವ್ರ ಎಮೋಷನ್ ಬಾಂಡಿಂಗ್ ಎಲ್ಲ ಇದೆ ಒಂದು ಸಿನಿಮಾದಲ್ಲಿ. ಕೆಲವೊಂದು ಆಲ್ಮೋಸ್ಟ್ ತಿರುವುಗಳಿದೆ, ಸೀಟೆಡ್ ಸಿನಿಮಾ ಅಂತ ಹೇಳ್ಬೋದು. ಕೆಲವೊಂದು ನಿರ್ದೇಶಕರು ವಿಷಯಗಳನ್ನ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿರ್ತಾರೆ, ಕೆಲವು ಜನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿರ್ತಾರೆ ಬಟ್ ವಿಷಯ ಹೇಳಲ್ಲ. ಡೈರೆಕ್ಟ್ರು ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರಿಪ್ಟ್ ವರ್ಕು ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈ ಮುಂಚೆ ಸರ್ಗೆ, ಶರತ್ ಸರ್ಗೆ ಬಜಾರ್ ಸಿನಿಮಾದಲ್ಲಿ ಸಾಂಗ್ ಬರ್ತಿದ್ದೆ, ಒಂದೂರಲ್ಲಿ ಒಬ್ಬ ಯಜಮಾನ. ಆ್ಯಂಡ್ ಅಗೇನ್ ಇಲ್ಲಿ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ತಿದ್ದೀನಿ. ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಗಗನ್ ಬದೇಡಿ ಅಂತ. ಫಸ್ಟ್ಲಿ ಥ್ಯಾಂಕ್ ಯು ರಘು ಅವರೇ ಆ್ಯಂಡ್ ಸತೀಶ್ ಟು ಬ್ರಿಂಗ್ ಮಿ ಆನ್ ದಿಸ್ ಪ್ರಾಜೆಕ್ಟ್. ಇಟ್ಸ್ ಅ ವಂಡರ್ಫುಲ್ ಸಬ್ಜೆಕ್ಟ್. ನಾವು ಭಾಳ ಕಷ್ಟಪಟ್ಟು ಮ್ಯೂಸಿಕ್ ಆಮೇಲೆ ಬೇಸಿಕಲಿ ಸಂಗೀತ ಮಾಡಿದ್ದೀವಿ ಫಾರ್ ದ ಫಿಲ್ಮ್ ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್. ನೀಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ಐ ಥಿಂಕ್ ಆಲ್ಮೋಸ್ಟ್ 4 ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಎಸ್, ಐ ಥಿಂಕ್ ನಾವು ಒಂದು ಹಾಡು ಕುನಾಲ್ ಗಂಜಾವಾಲೆಯಿಂದ ಹಾಡಿಸಿದ್ದೀವಿ. ದೆನ್ ಕೈಲಾಶ್ ಖೇರ್ ಅವರು ಒಂದು ಹಾಡು ಹಾಡಿದ್ದಾರೆ. ವಿ ಹ್ಯಾವ್ ಆಂಥೋನಿ ದಾಸನ್ ಅವರು ಇನ್ನೊಂದು ಆ್ಯಂಡ್ ಸಿದ್ಧಾರ್ಥ್ ಬೆಲ್ಲಮನೆ ಇನ್ನೊಂದು ಸಾಂಗ್ ಹಾಡಿದ್ದಾರೆ ಸರ್. ದೇವಿ ಮೇಲೆ ಒಂದು ಹಾಡಿದೆ ಸರ್. ಎಸ್ ಸರ್. ಎಸ್, ಅವರು ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ ಸರ್. ಎಸ್ ಸರ್. ಇಲ್ಲ, ನನಗೆ ಬಂದಿರೋದು ಆ್ಯಕ್ಚುಲಿ ಸೆಂಟಿಮೆಂಟ್ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ರು ಸರ್ ಜನ ಕೆಲವರು. ಹಂಗಾಗಿ ಇದರಲ್ಲಿ ಬಂದ್ಬಿಟ್ಟು ಒಂದು ತಂದೆ ಮಗನ ಸಂಬಂಧ, ಜೊತೆಗೆ ಒಂದು ಸಿಚುವೇಶನ್ ಹೇಳಂಗಿಲ್ಲ. ಆ್ಯಕ್ಚುಲಿ ಮೇನ್ ಥೀಮೇ ಅದು. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಖಂಡಿತ ತಮ್ಗೆ ಇಷ್ಟ ಆಗುತ್ತೆ. ಒಂದು ಊರಿನ ಜನ ತಂದೆ ಬಗ್ಗೆ ಏನು ಗೌರವ ಇಟ್ಕೊಂಡಿರ್ತಾರೆ, ಅವ್ರ ಬಾಂಡಿಂಗ್ ಏನೋ ಹೇಳುವಂಥ ಒಂದು ಹಾಡು ಸರ್. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ಸರ್. ದೇವಿ ಸರ್, ನಾಗೇಂದ್ರ ಪ್ರಸಾದ್ ಸರ್ ಬರ್ತಿದ್ದಾರೆ ಸರ್. ತಂಡದ ಪರಿಚಯ ಮಾಡ್ಕೊಡಿ ಸರ್, ಯಾರು ಏನೇನು ಕೆಲಸ ಮಾಡಿದ್ದಾರೆ ಸರ್. ಇವರು ಆದಿ ಸರ್ ಅಂತೇಳಿ ನಮ್ಮ ಡೈಲಾಗ್ ಮತ್ತು ಸ್ಕ್ರೀನ್ ಪ್ಲೇ ಬರ್ತಾ ಇದ್ದಾರೆ ಸರ್. ಹೌದು ಸರ್, ಆದಿ ಮೂರ್ತಿ ಅಂತೇಳಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸೊ ಫಸ್ಟು ರಮೇಶ್ ಅನ್ನೋರು ಗೈರ್ಹಾಜರಾಗಿದ್ದಾರೆ ಅಂತ ಅನಿಸ್ತದೆ. ಕತೆ ಲೈನನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಫಸ್ಟು ಈ ಕತೆ ಲೈನ್ ನನ್ನ ಹತ್ರ ಬಂದಾಗ ನನಗೆ ಅದು ಚಾಲೆಂಜ್ ಆಗಿ ಅನ್ನಿಸ್ತು. ಯಾಕಂದರೆ ಅದ್ಭುತವಾಗ್ತಕ್ಕಂಥ ಲೈನ್ ಅದು. ಬಹುಶಃ ನಾವೇನು ಪೊಲಿಟಿಕಲ್ ಮೊರಾಲಿಟೀಸ್, ಸೋಷಿಯಲ್ ಮೊರಾಲಿಟೀಸ್, ಎಕನಾಮಿಕ್ ಮೊರಾಲಿಟೀಸ್ ಅಂತ ಅನ್ನೋದು ಏನಿದೆ ನಮ್ಮ ಜೀವನದ, ಪಬ್ಲಿಕ್ ಅನ್ನೋರ ಜೀವನದಲ್ಲಿ ಏನೇನು ಬರುತ್ತೆ, ಸೊ ಆ ಇದರಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಲೈನು. ಸೊ ನನ್ನ ಕೈಗೆ ಬಂದಾಗ ಅದು ತುಂಬ ಅದ್ಭುತ ಅಂತ ಅನ್ನಿಸ್ತು, ನನಗೆ ತುಂಬ ಚಾಲೆಂಜಾಗಿ ಅನ್ನಿಸ್ತು. ಸೊ ಅದಕ್ಕೆ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಅವರೆಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ್ ಇದರಿಂದಾಗಿ ಅದ್ಭುತವಾಗ್ತಕ್ಕಂಥ ಡೈಲಾಗುಗಳು, ಸ್ಕ್ರೀನ್ ಪ್ಲೇ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಅದೇ ಸಂದರ್ಭದಲ್ಲಿ ಆ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಲೋಹಿತಾ ಸರ್ ಅವರು ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಮೆಚ್ಚುಗೆ ಪಟ್ಟು ಅದಕ್ಕೆ ತಕ್ಕಂತೆ ಅವ್ರು ನಟನೆ ಮಾಡಿ ಅದನ್ನು ಒಂದು ರೇಂಜ್ಗೆ ತಗೊಂಡೋಗಿದ್ದಾರೆ. ಇದು ಒಂದು ಒಳ್ಳೆಯ ಚಿತ್ರ ಆಗಿ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಡಿ ಒ ಪಿ ಸರ್ ಮಾತಾಡ್ತಾರೆ. DOP ಅರುಣ್ ಕುಮಾರ್ ಅವರು. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಇದಕ್ಕೂ ಮುಂಚೆ ನಾನು ಒಂದು 2-3 ಸಿನಿಮಾಗಳಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಇದರಿಂದ ಇದು ನಂದು 2ನೇ ಸಿನಿಮಾ DOP ಆಗಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಸತೀಶ್ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು ರಮೇಶ್ ಅಂತ. ಅಂದರೆ ಈ ಚಿತ್ರದ ಕತೆ ಬರೆದಿರೋರು ಅವರೇನೆ. ಸೊ ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇಜರಾಗಿ ಏನಂತಂದರೆ ನಮ್ಮ ಚಿತ್ರದ ನಾಯಕರು ರಘು ಅವರು ನನಗೆ ಯಾವುದೇ ರೀತಿಯಂಥ ಎಂಥ ಸಿಚುವೇಶನ್ಗಳ ಟೈಮಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಏನೇ ಎಕ್ಸ್ಟ್ರಾ ಕೇಳಿದ್ರು ಕೂಡ ಅದನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ವಿಜುವಲಿ ತುಂಬ ಎಫರ್ಟ್ ಹಾಕಿ ನಾನು ಟ್ರೈ ಮಾಡಿಕೊಂಡು ಮ್ಯಾಕ್ಸಿಮಮ್ ಟೀಮ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ ಟೀಮ್ ಆಗಲಿ, ನನ್ನ ಟೀಮ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ಪ್ರತಿಯೊಂದು ಕೂಡ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲೇ ನಿಮಗೆ ಸಿನಿಮಾದ ರಿಲೀಸ್ ಡೇಟ್ನೆಲ್ಲ ಅನೌನ್ಸ್ ಮಾಡ್ತೀವಿ. ಸೊ ಇವಾಗ ಸೋರ್ಸ್ ಅಂತ ಸಪೋರ್ಟ್ನ ಸಿನಿಮಾ ರಿಲೀಸ್ ಆದ ಟೈಮಲ್ಲೂ ಕೂಡ ಸಪೋರ್ಟ್ ಮಾಡಿ ಕೇಳ್ಕೊಳ್ಳಿ. ಎಸ್ ಸರ್. ನೀವು ಡೈರೆಕ್ಷನ್ ಟೀಮ್ ಅವರ ಮಾತಾಡಲ್ವ ಅವರು?
ಒಂದೆರಡು ಮಾತಾಡಿ ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವರಾಗಲಿ ಮೇಡಮ್ ನಿಮಗೆ ನಮಸ್ಕಾರ. ಆಮೇಲೆ ಶರತ್ ಸರ್ ನಿಮಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ನನ್ನ ಹೆಸರು ಚೇತನ್ ನೆಮ್ಮಾರ್ ಅಂತ. ಇದು ನನ್ನ ಫಸ್ಟ್ನೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತಾ ಇರೋದು. ನಾನು ಫಸ್ಟು ಮೀಟ್ ಆದಾಗ ಸರ್ನ ನಾರ್ಮಲಾಗಿ ಕ್ಯಾಶುವಲ್ ಅಂದಾಗ ಒಂದು ಇದಿದ್ದಾನೆ, ಸರ್ ಹೆಂಗಿರ್ತಾರೋ ಏನು ಟ್ರೀಟ್ ಮಾಡ್ತಾರಂತ. ಬಟ್ ನಾನು ಫಸ್ಟ್ ಆಫೀಸ್ ಹೋದಾಗ ನಾನು ಟೈಪ್ ಮಾಡಿದ್ದೆ 2 ದಿನ ಸ್ಕ್ರಿಪ್ಟು, ಕಂಪ್ಲೀಟ್ ಸ್ಕ್ರಿಪ್ಟ್ ಡಿಲೀಟ್ ಮಾಡಿದೆ ನಾನು. ಬಟ್ ಅವರೆಲ್ಲ ಹೋಗ್ಬೇಕಿತ್ತು, ಅವ್ರು ಒಂದೇ ಮಾತಾಡಿದ್ದು ಪರವಾಗಿಲ್ಲ ನೀನು ಮಾಡು ನಾನು ನೋಡ್ಕೋತೀನಿ ಅಂತ. ಆ ಥರ ಡೈರೆಕ್ಟರ್ ನನಗೆ ಫಸ್ಟ್ನೇ ಸಿನಿಮಾದಲ್ಲೇ ಸಿಕ್ಕಿದ್ರು, ಅದು ನನಗೆ ತುಂಬ ಖುಷಿ ಇದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಈ ಸಿನಿಮಾ ರೋಣ ಅಂತ ಸಿನಿಮಾ ಬಂದಾಗ ಒಂದು ಪೊಲಿಟಿಕಲ್ ಡ್ರಾಮಾ ಕಂಪ್ಲೀಟ್. ಇದರಲ್ಲಿ ಎಮೋಷನ್ ಇದೆ, ತಂದೆ ಮಗನ ಬಾಂಡಿಂಗ್ ಇದೆ, ಒಂದು ಪ್ಯೂರ್ ಲವ್ ಸ್ಟೋರಿ, ಇಡನ್ ಲವ್ ಸ್ಟೋರಿ ಇದೆ. ಬಿಟ್ಟರೆ ಒಂದು ಡೆವೋಷ್ನಲ್ ಥೀಮ್ ಇದೆ. ಕಂಪ್ಲೀಟ್ ನೋಡಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ನಿಮಗೆ ಸಿನಿಮಾದಲ್ಲಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದೆ, ಅವ್ರಿಗೂ ತುಂಬ ಧನ್ಯವಾದಗಳು. ಆಮೇಲೆ ಅರುಣ್ ಅಣ್ಣ ಕ್ಯಾಮ್ರಾಮ್ಯಾನು, ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ BKR ಪ್ರೊಡಕ್ಷನ್ ಟೀಮು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಆಮೇಲೆ ಹೀರೋ ಸರ್ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಎಲ್ಲ ಆರ್ಟಿಸ್ಟ್ಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಮಾತಾಡಿ ಸರ್, ಒಂದೆರಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯ್ ಅಂತ. ನೀವು ಡೈರೆಕ್ಷನ್ ಟೀಮಾ? ಹೌದು. ಓಕೆ, ಜಯ್ ಅಂತ. ಓಕೆ, ಮಾತಾಡಿ. ಜಯ್ ಅವ್ರಿಗೆ ಜೈ. ಎಸ್ ಸರ್. ನಾನು ಈ ಟೀಮ್ಗೆ ಮಿಡ್ಲಲ್ಲಿ ಸೇರಿಕೊಂಡೆ. ಇದೇ ಟೀಮಲ್ಲಿ ನನಗೆ ಸತೀಶ್ ಅಣ್ಣ ಚೆನ್ನಾಗಿ ನೋಡಿಕೊಂಡ್ರು, ಹೀರೋ ಸರು ಅಷ್ಟೇ, ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ನಮ್ಮ ಅಣ್ಣ ದರ್ಶನ್ ಅಣ್ಣ, ವಿನೋದ್ ಅಣ್ಣ ಇವರೆಲ್ಲ ಡೈರೆಕ್ಷನ್ ಟೀಮಲ್ಲಿ ಹೆಲ್ಪ್ ಮಾಡ್ತಿದ್ರು. ಸೊ ಇಲ್ಲ ನಮ್ಮ ಟೀಮಲ್ಲಿ ಯಾರಿಗೂ ದೊಡ್ಡವರು ಚಿಕ್ಕವರು ಏನು ಇದ್ದಿದ್ರೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ನಂಗೆ ಒಳ್ಳೆ ಟೀಮ್ ಸಿಕ್ಕಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ.